ತಿಂಜ ನಿಂಗ ಕ್ಯಾಂಪಲ್ಲಿ ಉಳಿರಲ್ಲಿ ನಂಗೆ 19 ಡೇಸ್ ಆಚೆ ಕ್ಯಾಂಪ್ಲುಳ್ಳದು ಪಿಂಜ ನಂಗೆ ಅಚ್ಚಕ್ಕೆ ಎಂಜಾಯ್ ಮಾಡ್ಚಿ ಕ್ಯಾಂಪ್ನ ಖುಷಿಲ್ ಕಲ್ಚಿದ್ ನಂಗೆ ಫ್ರೆಂಡ್ಸ್ ಎಲ್ಲ ಆಚಿ ನಂಗಕ್ಕೆ ಇಲ್ಲಿಗೆ ಬಂತು ಪಿಂಜ ನಂಗೆ ಸರ್ಗುಂಡು ಸುಮಾರು ಥಿಂಗ್ಸ್ ಪರ್ಚತ್ತು ಕಲಿಪಕ್ಕೆ ಎಲ್ಲ ಇವನ್ ನಂಗೆ ಮ್ಯಾನರ್ಸ್ ಪರ್ಚತ್ತು ಟೈಮ್ ಕೀಪಪ್ ಮಾಡೋಕ್ಕೆ ಪರ್ಚತ್ತು ನಂಗೆ ಎಲ್ಲ ಥರತ್ರ ಮ್ಯಾನರ್ಸ್ ಪರ್ಚತ್ತು ಈ ಕ್ಯಾಂಪ್ ನಿಂಗೆ ಬಲ್ಲಿ ಯೂಸ್ ಆಚಾ ಸಖತ್ ಯೂಸ್ ಆಚಿ ನಂಗೆ ಅಚ್ಚ ಚಾಯ್ ಡಿಸಿಪ್ಲಿನ್ಸ್ ಎಲ್ಲ ಪರ್ಚತ್ತು ಇವು ಡಬಲ್ ಒಲಿಂಪಿಯನ್ ಬಾಳೆಡ ಸುಬ್ರಹ್ಮಣ್ಯ ನಿಂಗೆ ಎಂದನೆ ಖುಷಿ ಅಪ್ಪ ನಂಗೆ ಅಚ್ಚ ಖುಷಿಯಪ್ಪ ಆಬ್ಸೆಂಟ್ ಆಗೋಕ್ಕೆ ಫುಲ್ ನಂಗೆ ಎಲ್ಲ ಬ್ಯಾಜ್ ಇರತ್ಲಿಪ್ಪ ಡೌನ್ ನಂಗೆ ಆಬ್ಸೆಂಟ್ ಆಯ್ತಲ್ಲ ಆ್ಯಂಡ್ ಈಗ ಫ್ಯಾಮಿಲಿಲೆಲ್ಲ ಸಪೋರ್ಟ್ಸ್ ಎಂದ ನಿಂತೀನಿ ನಿಂಗೆ ಇಲ್ಲಿಗೆ ಬಪ್ಪ ಕಾಡ ಪೊಲಕ್ಕೆ ಅರ್ಲಿ ಮಾರ್ನಿಂಗ್ ಬರೋ ನಿಂತೆ ಅಕ್ಕ ಎಂದ ನಿಂತು ನನ್ನ ಮಮ್ಮ ಓಪ್ಚುಡು ಇಂತ ಎಕ್ಕುಲ್ 5 o'clock ನಾ ಓವಕ್ ಪಡ್ಚ ನಡ ಫ್ಯಾಮಿಲಿ ರಗುಂಡು പിന്നെ నాకు സപ്പോർട്ട്സ് എല്ലാം ഉണ്ട് എൻ്റെ പേരൻസ് ഉണ്ട് നീನು ഒരു ഒളിമ്പിയൻ ആയൊരു സാറിൻ്റെ മാതിരി ഉണ്ട് ಓಕೆ ಫುಲ್ ಹ್ಯಾಪಿಲ್ ಉಳಿರ ಇಲ್ಲಿ ಎಂತೆಲ್ಲ ನಿಂಗೆ ಬೆನಿಫಿಟ್ಸ್ ಕಿಟ್ಸಿ ಹಾಕಿಲಿ ತುಂಬ ಬೆನಿಫಿಟ್ಸ್ ಕಿಟ್ಸಿ ಬಾರಿ ಕಳಿಪಕ್ಕೆ ನಂಗೆ ಈ ಹಾಕಿ ಕ್ಯಾಂಪಲ್ಲಿ ನಂಗೆ ಎಲ್ಲರೂ ಒಲಿಂಪಿಯನ್ಸ್ ಆಪ ಎಲ್ಲರೂ ಒಲಿಂಪಿಯನ್ ಆ ಗ್ಯಾರಂಟಿ ನಿಂಗೆ ಕೊಂಡು ಸರ್ ಕೊಂಡು ಓಕೆ ಸರ್ನ ಕೊಂಡು ಈಗ ಡೈಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ ಇನ್ನು ಮಿಂಜಕ್ಕೆ ಡೈಲಿ ಪ್ರಾಕ್ಟೀಸ್ ಈ ಸರ್ ಕೊಂಡು ನಂಗೆ ಎಕ್ಕಾಲ್ 6 o'clock ದಿಸ್ ಪ್ರಾಕ್ಟೀಸ್ ಮಾಡುವ ಓಕೆ ಈ ಹಾಕಿರಲ್ಲ ಬೋರ್ ಎಂತ ನಿಂಗೆ ಯೋಗ ಇಂಥದ್ದೆಲ್ಲ ಕಿಟ್ಸ ಯೋಗ ಕಿಟ್ಸಿ ನಂಗೆ ಫಿಸಿಕಲ್ ಫಿಟ್ನೆಸ್ ಹೆಚ್ಚಗೋ ಕಿಟ್ಸಿ ಓಕೆ ಯೋಗ ಹತ್ರ ಎಕ್ಕಾಲ್ ಡೈಲಿ ಯೋಗ ಮಾಡುವ ನಂಗೆ ಈಗ ಹಾಕಿ ಅನ್ನಕ್ಕೆ ಅವರು ಜೋಶಪ್ಪ ನಿಂಗೆ ಹೆಚ್ಚಗೋ ಜೋಶಪ್ಪ ಸರ್ ಕೊಂಡು ಎಂತ ಚಂಗಿ ನಂಗೆ ಅಚೀವ್ಮೆಂಟ್ ಮಾಡೋಣೊಂದು ಅವರು ಹಠ ಬಂತು ನಿಂಗೆ ಭಾರಿ ಜೋಶ್ ಓಕೆ ಬಾಳೆಲೆ ಪ್ರದೇಶ ಇದೊಂದು ಗ್ರಾಮೀಣ ಪ್ರದೇಶ ಇದತ್ತು ಎನ್ನೇ ನಿಂಗೆ ಅವರು ಅವಕಾಶ ಕಿಟ್ಸಿ ನಂಗಡ ಡಬಲ್ ಒಲಿಂಪಿಯನ್ ಸುಬ್ರಹ್ಮಣ್ಯ ಅಂಕಲ್ ರೆಕೊಂಡು ಅದೇ ಬಾಳೆಲೆ ಲಾಪ ಕ್ಯಾಂಪ್ನೆಲ್ಲ ಅಣ್ಣೆ ನಿಂತು ನಂಗೆ ಫುಲ್ ಖುಷಿ ಆಯ್ತು ಬಂದಿರ್ತು ಅದು ಒಲಿಂಪಿಯನ್ ಕೈಂಜ ನಂಗೆ ಕೋಚ್ ಇರ್ತಾನೊಳ್ಳ ತುಂಬ ಲಕ್ಕಿ ನಂಗೆ ಫಸ್ಟ್ ಟೈಮ್ ಆಯ್ನಲ್ಲ ಬಾಳೆಲೆಲ್ಲಿ ಈ ಥರ ಇದು ತುಂಬ ಲಕ್ಕಿ ನಂಗೆ ಹೆಚ್ಚಕ್ ಮಕ್ಕಳು ನಿಂಗೆ ಎಲ್ಲ ಬಂದಿರ ಎಲ್ಲ ಫ್ರೆಂಡ್ಸ್ ಆಯಿರ ಇಲ್ಲಿ ಒಂದು ஒரு ಕ್ಯಾಂಪ್ ನಿಂಗೆ ಅವಕಾಶ ಕಿಟ್ಸಿ ಸುಮಾರು ಜನಲ ಇಂಟ್ರಾಕ್ಷನ್ ಆಚೆ ನಂಗೆ ಎಲ್ಲ ಗುಡ್ ಫ್ರೆಂಡ್ಸ್ ಎಲ್ಲ ಹೆಲ್ಪ್ಫುಲ್ ಅನ್ನನ ಹೊಲಕ್ಕೆಲ್ಲ ಹೆಚ್ಚು ಗಂಟೆಗೆ ಅದ್ದಣಿ ಜನ ನಿಂಗೆಲ್ಲ ಪೊಲಾಕ 6-5:30 ಎಲ್ಲ ಅದ ನಿಂತು ಬೆರಿ ಅವಕ್ಕೆ ನಂಗೆ ಶುರು ಮಾಡ್ಚಿ ಫೋನ್ ಮಿಂಜ ಕ್ಯಾಂಪ್ಗೆ ಮಿಂಜ ಫೋನ್ ಎಲ್ಲ ಜಾಸ್ತಿ ನೋಡಿ ನಿಂತು ಈಗ ಅದೆಲ್ಲ ಕಮ್ಮಿ ಆಯ್ತು ಕ್ಯಾಂಪ್ರಗೊಂಡು ಫುಲ್ ಇಂಪ್ರೂವ್ ಆಯ್ತು ನಂಗೆ ಮೊಬೈಲ್ ನಂಗೆ ಅಚ್ಚಕ್ಕೆ ಬೋರ್ಡ್ ಅಂದ ಹೆಚ್ಚಕ್ಕೆ ಬೋರ್ಡ್ ಅಚ್ಚಕ್ಕೆ ಬೋರ್ಡ್ ಒಂದು ಆಚೆ ಅವ್ರ ಮೆಸೇಜ್ ಅಪ್ಪ ಇದನ್ನು ಕೊಂಡು ಎಕ್ಸಸೈಸಿಂಗ್ ತುಂಬ ಇಂಪಾರ್ಟೆಂಟ್ ಫೋನ್ ನೋಟೊಂಡು ಚೆನ್ನಾಗಿ ಯೂಸ್ ಉಂಟು ಆಚೆ ಮುಂದೆ ರೀಲ್ಸ್ ನೋಡಿ ಅನವಶ್ಯ ಇಲ್ಲ ಇದು ಹಾಕಿ ಪೊಲಾಕ ಕಳ್ಸತೆಂಗಿ ಇವ್ರ ಬಾಡಿ ಫಿಟ್ನೆಸ್ ಮೆಂಟಲ್ ಹೆಲ್ತ್ ಎಲ್ಲ ಇಂಪ್ರೂವ್ ಆಪ ಅದಂಗೆ ಭಾರಿ ಚಾಯ್ ಗೇಮ್ ಇದು ನಿಂಗೆ ವೆರಿ ಹ್ಯಾಪಿ ಉಳಿರ ತುಂಬ ಹ್ಯಾಪಿ ಎಲ್ಲರೂ ಹ್ಯಾಪಿ ಆಯ್ಕೊಂಡು ಸರ್ಕ್ಕೆ ಎಂತಣ್ಣು ನಿಂಗೆ ಅವರು ಒಲಿಂಪಿಯನ್ ಬಂತು ನಿಂಗೊಂದು ಇಂತೆಲ್ಲ ಅವ್ರ ಕ್ಯಾಂಪ್ ನಂಗೆ ಎಲ್ಲ ಸಮಯನ ನಿಂಗೆ ಕಾಯ್ತು ಮೀಸಲಿಟ್ಟಿತ್ತು ಈ ಭಾಗಕ್ಕೆ ಬಂತ ಅನಿಸಲ್ಲ ಹಂಗೆ ತುಂಬ ಥ್ಯಾಂಕ್ ಯು ಅನ್ನೋಂಡು ಅದು ಒಲಿಂಪಿಯನ್ ಬಂತು ನಂಗೆ ಟೀಚ್ ಮಾಡೋಂಚಿಂಗಿ ನಂಗೆ ತುಂಬ ಲಕ್ಕಿ ಎತ್ತಿಕೊಂಡು പിന്നെ ಹಿಂಗೆ ತುಂಬ ಥಿಂಗ್ಸ್ ನಂಗೆ ಪಡ್ಚಿರ್ತಂತೆ ಡಿಸಿಪ್ಲೀನ್ ಫಸ್ಟ್ ಆಫ್ ಆಲ್ ಡಿಸಿಪ್ಲೀನ್ പിന്നെ ರೆಸ್ಪೆಕ್ಟ್ ಕೊಡ್ಬೇಕು ಪೇರೆಂಟ್ಸ್ ನಂಗಡ ಪ್ರಾಪರ್ಟಿ ಪೇರೆಂಟ್ಸ್ ಎಲ್ಲ ಅಣಿತಂತು ತುಂಬ ಎಂತ ಅರ್ಲಿ ಟು ಎಂತ ಬೇರೆ ಅವಕ್ಕೆ ಪಡ್ಚಿರ್ತಂತೆ പിന്നെ ಅದೇ ಲೇಟ್ ಬಾತಿಂಗಿ 7 o'clock ಇಂಜಿ ಚೆನ್ನ ಲೇಟ್ ಬಾತಿಂಗು ನಂಗೆ ಫುಲ್ ಗ್ರೌಂಡ್ ಸುತ್ತ ಓಡ್ಚಿಡ ಅಂತ ಚಿಕ್ಕಲು ರೌಂಡ್ಸ್ ಅವರು ಗ್ರಾಮೀಣ ಭಾಗತ್ತು ಮಕ್ಕಳೆಲ್ಲ ಕಾಕಿತ್ತು ಅದು ವಿಶೇಷವಾಯಿತು ಅವರು ಡಬಲ್ ಒಲಿಂಪಿಯನ್ ಹಂಗೆಲ್ಲ ಕೆಲಸ ಬಿಟ್ಟಿತ್ತು ಮಕ್ಕಳ ಟ್ರೈನ್ ಮಾಡೋಕ್ಕೆ ಬಂತು ಎಂತ ನಿಂಗೆ ಖುಷಿಯಪ್ಪ ಸರ್ ಈಗ ನಂಗೆ ಎಂತ ಅನ್ಸಿ ಈ ನಂಗಡ ಈ ಊರ್ಲೆ ಹಿಂದೆ ಕತ್ತೇನೆ ಇಂಥದ್ದು ಅವ್ರು ಆಯ್ತಿಂತಲೇ ಮಿಂಜಂಜೆ ನಂಗೆ ಜ್ಞಾನ ಮಾಡಿ ಉಂಡು ಒಂದು ಮಕ್ಕಕ್ಕಿಂದನೇ ಶಿಬಿರ ಬೋಂಡೋಣಿ ಅಂದು ಆಚೆಗೆ ನಂಗಡ ಬಾಳೆಡ ಸುಬ್ರಹ್ಮಣ್ಯ ಅಂಕಲ್ ತುಂಬ ಇನಿಷಿಯೇಟಿವ್ ಬರ್ತಿತ್ತು ವ್ಯರ್ಥ ಚಾಯ್ತೆ ಮಾಡಿತಂತೆ ವ್ಯರ್ಥ ಚಾಯ್ತೆ ಅಂಚೆ ನಂಗಡ ಮಕ್ಕಕ್ಕೆಲ್ಲ ಬಲೆ ಸ್ಕೂಲೇ ಓದಿ ಉಂಡು ಆಚೆ ನಂಗೆ ಹಾಕಿ ಸ್ಟಿಕ್ ಪುಡಿಪು ಅಂದೇನೆ ಗೊತ್ತಿಂತಿಲ್ಲ ಪ್ಲಸ್ ಅವ್ರ ಡಿಸಿಪ್ಲಿನ್ ಅನ್ನೋದು ಅದು ಬೋನ್ ಚಿಂತೆ ನಂಗಡ ಮಕ್ಕಕ್ಕೆ ಈ ಹಾಲಿಡೇಸ್ಲೆಲ್ಲ ಅದನ್ನು ಪಡಿಸ್ಬಿಟ್ಟಿತ್ತು ನಂಗೆ ಭಾರಿ ಖುಷಿ ಉಂಟು ಹಿಂಗೆಲ್ಲ ಎಂದರೆ ನಂಗೆ ಥ್ಯಾಂಕ್ ಮಾಡೋಣ ಗೊತ್ತಾಗಿಲ್ಲ
ಮಕ್ಕಕ್ಕಿದು ಬೆಸ್ಟ್ ಯೂಸ್ ಆಚೆ ಸರ್ ಸಮ್ಮರ್ ನಂಗಡ ಈ ಊರ ನಾಲ್ಕೇರ ಮಕ್ಕಕ್ಕೆ ಎಲ್ಲರಿಗೂ ಪೆರ್ತಿ ಯೂಸ್ ಆಚಿ ಅದು ಎಂದನೇ ಎಂಚಿಗೆ ಮಕ್ಕಳದ ನಿಂಗೆ ಇಕ್ಕ ನೋಟಿನ ಉಳಿರಲ್ಲ ಭಾರಿ ಚೈತೆ ಪರ್ಫಾರ್ಮ್ ಮಾಡಿ ಅನ್ನುಂಡು ಇಂಚಿಗೆ ನಾ ಗೊತ್ತುಳನಿಕೆ ನೋಡಿ ಕಳಿ ಗೊತ್ತುಳ ಮಕ್ಕ ದಾರು ಬಂತಲೇಲಿಕ್ಕೆ ಕಳಿ ಗೊತ್ತಿಲ್ಲದ ಮಕ್ಕಳೇ ಬಂದಿಯೇ ಬಂತು ಒಂದು 20 ದಿವಸದ ಇಚ್ಚಕ್ಕೆ ಟ್ರೈನ್ ಹಾಕೊಂಡು ಅಕ್ಕಪಕ್ಕ ಇನ್ನು ನಿನಗೆ ಜ್ಞಾನ ಮಾಡಿ ಹಂಗೆ ಸ್ಕೂಲೇ ಎಲ್ಲ ಚೈತೆ ಮಾಡಿ ತಿಂತಾನೆ ಇನ್ನು ಹೆಚ್ಚಕ್ಕೆ ಟ್ರೈನ್ ಹಾಕೊಂಡು ನಿಂತೇನೆ ಹಿಂಗೆ ಪ್ರಮುಖ ವ್ಯಕ್ತಿ ಆಯ್ತು ಈ ಒಂದು ಗ್ರೌಂಡ್ಗೆ ನಿಂಗಳು ಬಂದ ನಿಂಜರ ಸರ್ ಮಕ್ಕಳ ರೆಸ್ಪಾನ್ಸ್ ಎಂದಾನೆ ಆಯಣ ಸರ್ ಸ್ಟಾರ್ಟಿಂಗಿಂದ ಇಕ್ಕ ನೋಟಕ್ಕ ಸ್ಟಾರ್ಟಿಂಗ್ ಇಂಜನು ಚಾಯ್ತೆ ಇಂತು ಮಕ್ಕಕ್ಕಿಂಜಿ ಪೇರೆಂಟ್ಸ ನಂಗೆ ಇಲ್ಲಿಗೆ ಎಕ್ಕೋಲು ಬಂತು ಬಿಡುವ ಮಕ್ಕಳ ಈ ಟೈಮ್ ಪಾಸ್ ಇದೆಲ್ಲ ಆಪಾಣ ಜ್ಞಾನ ಮಾಡಿ ತಿಂತು ಆಚೆ ಇಚ್ಚಕ್ಕೆ ಮಟ್ಟಿಗೆ ನಡಪ್ಪ ನಂಗಡೆ ಗ್ರೌಂಡ್ಲು ನಂಗಡೆ ಮಕ್ಕ ಇಚ್ಚಕ್ಕೆ ಇಂಪ್ರೂವ್ ಆಪ ಅನ್ನೋದು ನಂಗೆ ಜ್ಞಾನ ಮಾಡಿ ತಿಂತ ಅತ್ಲು ಬಾಳೆಡ ಸುಬ್ರಹ್ಮಣ್ಯ ಅಂಕ್ಲಕ್ಕೆ ಫುಲ್ ಟ್ಯಾಂಕ್ ಸರ್ ಹಂಗೆ ಅವರು ನಂಗಡ ಅವರು ಊರ್ಕೆ ಅವರು ಈ ದೇಶಕ್ಕೆ ಅವ್ರ ಕೊಡುಗೆ ಹಂಗೆ ಇಂಥ ಮಕ್ಕಳು ಟ್ರೈನ್ ಮಾಡೋಣ ಮಿಂಜಕ್ಕೆ ಬಂತಲ್ಲ ಸರ್ ಅದು ನಿಂಗಡ ಊರ ಪರ ಆಯ್ತು ಹಂಗೆ ನಂಗಡ ಊರವರು ಅಳಿಮಯ್ಯ ಅಂದನೆ ಆಯ್ತು ಹಂಗೆ ನಂಗಡ ಊರ ಮಕ್ಕಳ ಕೊಡೋ ಮಕ್ಕಳ ಟ್ರೈನ್ ಮಾಡೋಣ ಭಾರಿ ಇದು ಮಾಡಿ ತಿಂತು ಹಂಗೆ ಮನ್ಸು ಮಾಡೋದು ಹಂಗೆ ಜ್ಞಾನ ಮಾಡಂಗಿಂಜಿ ಚಾಯ್ತಾ ಆಯ್ತು ಅದ್ರಂಗೆ ನಂಗಡ ಊರ್ಕರ ಹಂಗಡ ಮನೆಕರ ಎಲ್ಲ ಸರ್ ಮಕ್ಕ ಹೋಗಕ್ಕೆ ಚೆನ್ನಾಗಿ ಕಷ್ಟಪಟ್ಟೆ ನಿಂತು ಇಕ್ಕ ಎಂದಾನೆ ಸರ್ ಇಲ್ಲ ನಂಗಳ ನಂಗ ಹತ್ತಣಿ ಅಂತಲ ಇಕ್ಕ ಮಕ್ಕ ನಂಗಳೇ ಚೂಡಂಜಿ ಕೂಟಿಯ ಪಪ್ಪಚ್ಚ ಕಾಯಿ ಖುಷಿಯಪ್ಪ ಸರ್ ಮಕ್ಕಳಿಗೆ ಈಗ ಬರೀ ಮೊಬೈಲ್ ಅದು ಇದು ನೆಂಡು ಸ್ಟಡೀಸ್ರ ಮದ್ದಿತ್ತು ಸಮಯನ ವ್ಯರ್ಥ ಮಾಡಿನಂತೆ ಇಕ್ಕ ನಿಂಗೆ ಗೊತ್ತುಳನಕ್ಕೆ ಎಂದಾನೆ ಅಪ್ಪ ಸರ್ ಟ್ರೈನಿಂಗ್ ನಾನು ಈ ಕ್ಯಾಂಪ್ ಬಾಳೆಲ್ಲ ಏನುಳ್ಳ ಏಪ್ರಿಲ್ 1 ಸ್ಟಾರ್ಟ್ ಆಗಿ ಇಂದಿಲ್ಲ ಎಂಡ್ 20th നേരായിട്ട് ഇടി ബാളിലെല്ലാം ഇടി കൊടുക്ക് ഒരു പ്രൗഡ് ഫീൽ ആയുണ്ട് ഇച്ച ചുമ്മി മക്ക ಇಂಥ ಇವೆಂಟ್ ಆಯ್ತಲ್ಲ ಬಟ್ ಮಕ್ಕಕ್ಕೆ ಎಂಥ ಟ್ಯಾಲೆಂಟ್ ಉಂಟು ಅದು ಆಪ್ಷನ್ ಇಂತಲೇ ಬಟ್ ಈಗ ಇಂದು ಈ ಸುಬ್ರಹ್ಮಣ್ಯ ಬಾವ ನಾಡ ಬಾವ ಬಂತು ಮಾಡಿ ಒಲಿಂಪಿಕ್ ಡಬಲ್ ಒಲಿಂಪಿಕ್ ಕಲ್ಚಿತ್ತು ಅದು ಮಾಡಿದ ಮಕ್ಕಳು ಖುಷಿಲುಂಡು ಪೇರೆಂಟ್ಸ್ ಕುಡಿಸು ಸುಮಾರು ಬರತ್ತೈಗಳು ಇನ್ನು ಹಿಂಗಡ ಮೀಡಿಯಾ ನೋಟಿತ್ತು ಖುಷಿಪಟ್ಟುಂಡು ನೆಕ್ಸ್ಟ್ ಇಂದನೇ ಕಂಟಿನ್ಯೂ ಹಚ್ಚಿ ಭಾರಿ ನಲ್ಲದು ರಿಕ್ವೆಸ್ಟ್ ಮಾಡಿರ್ತಾರೆ ಸುಬ್ರಹ್ಮಣ್ಯ ಬಾವನ ರಿಕ್ವೆಸ್ಟ್ ಮಾಡೋರಂಗ ಬಟ್ ಹಂಗೆ ಎಂತೋಲ್ಲ ಎಲ್ಲೋ ಕೆಲಸ ಬಿಟ್ಟಿತ್ತು ಡೈಲಿ ಪೊಲಕ್ಕೆ ಬಂದು ಮಕ್ಕಳಿ ಒಂದಲ್ಲ ಇದು ಅದು ಹಂಗಡ ಮ್ಯಾರೇಜ್ ಮಕ್ಕಳಿ ಎಲ್ಲ ಬಟ್ ಜನಡ ಸಪೋರ್ಟ್ ಉಂಡು ಹಂಗಡ ಸಪೋರ್ಟ್ ಉಂಡು ಹಂಗೆ ಖುಷಿಲುಂಡು ಬಟ್ ಇಂದನೇ ಕಂಟಿನ್ಯೂ ಹಚ್ಚಿ ಮಕ್ಕ ಫ್ಯೂಚರ್ಗೆ ಅಕ್ಕ ಹಿಂಗೆ ಹಿಂಗಣ್ಣನಕ್ಕೆ ಮಕ್ಕಳಿಗೆ ಸ್ಟಿಕ್ಕೇ ಬಿಡಿಬೋಗುತ್ತಲ್ಲ ಇಲ್ಲ ಇಲ್ಲಿ ಪೊಲಗೆ ನೆರ್ತತ್ತು ಮನೇಲಿ ಉಂಡೆಗೆ ಟಿ ವಿ ನೋಟೋ ಮೊಬೈಲ್ ಬಿಡ್ಸೋ ಬಟ್ ಅದು ಅವಾಯ್ಡ್ ಆಚೆ ஒரு 1 to 20 ಓಕೆ ಬಟ್ ಮಕ್ಕ ಇದನ್ನ ಇಂದನೇ ಫಾಲೋ ಮಾಡಿಸಿ ದಿ ಬೆಸ್ಟ್ ಯೂತ್ಸ್ ಕಾರ್ಡ್ ಮಕ್ಕ ಕಾರ್ಡ್ ಇಕ್ಕತ್ರ ಈ ಮೊಬೈಲ್ ಗುಂಗಿಂಜ್ ಪರಮೆ ಬಪ್ಪಕ್ಕೆ ಎಂಥವ್ರು ಮೆಸೇಜ್ ಪಾಸ್ ಮಾಡಲ್ಲ ಈ ವರ್ಕ್ ಅಭ್ಯಾಸ ಬಾಲತ್ತಿಂಜ ಎಂತ നേരത്തു ഭാരി ചായത് ഇപ്പോൾ ഈ പലക്കത്ര ഇതൊരു ക്യാമ്പ് ആണെന്ന് മക്കൾക്ക് ഭാരി നല്ല ഒരു ഇതാച്ചിത് എന്താണെന്ന് വെച്ചെങ്കിൽ ഞങ്ങൾ ഒരു 7th 9:30 ಮಾಡುವಂಥದ್ದು ಭಾರಿ ಸೂಪರ್ ಇದು ಅದು ഞങ്ങളുടെ ಅಂಕರಂತೂ ಭಾರಿ ಚೈತ ಮಾಡುವ ಪ್ಲಸ್ ഞങ്ങളുടെ ಕೋಚ್ ವಚ್ಚಿಗೆ ಹಿಂಗೆ ಹಿಂಗಳು ಬಂದು ಹಿಂಗೆ ಪಾಪ ರಜತ್ತು ಬಂದು ಹಿಂಗೆ 1 month ರಜತ್ತು ಬಂದು ಹಿಂಗಳು ಭಾರಿ ಚೈತ ಬಂತು ನಂಗೆ ಮಕ್ಕಳೆಲ್ಲ ಕೋಚ್ ಮೈಂಡ್ ಇದನ್ನು ಕೊಂಡು ಮಕ್ಕಳಿಗೆ ಚೆನ್ನಾಗಿ ಮೊಬೈಲ್ ಚೆನ್ನಾಗಿ ಅವಾಯ್ಡ್ ಮಾಡುತ್ತೆ ಭಾರಿ ಖುಷಿ ಪಡುವ ಮಕ್ಕ ಇದ್ದಾರೆ ಪಲಕ നേരത്തെ പോണ്ടു എണ്ണുക ಅನ್ನಕೊಂಡು ಭಾರಿ ಅವರು ನಾಲ್ಕು ಈ ಮಕ್ಕಕ್ಕೆ ಇದು ಬೆಸ್ಟ್ ಯೂಸ್ ಆಯ್ತು ಯೂಸ್ 100%. ಕೋಚ್ ಆಗಿ ಪ್ರಮುಖ ಜವಾಬ್ದಾರಿಯನ್ನು ಮಕ್ಕಳ ಜೊತೆಗೆ 20 ದಿನ ಕಳಿತಾ ಇದ್ದೀರಿ ಏನು ಅನಿಸ್ತದೆ ಸರ್? ಭಾಳ ಸಂತೋಷ ಅನಿಸ್ತದೆ. ನನ್ನ ಒಂದು ವಿಭಾಗವಾಗಿ 12 ವರ್ಷದ ಕೆಳಗಿನ ಮಕ್ಕಳನ್ನು ಆಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನನಗೆ ಸಿಕ್ಕಿತ್ತು. ಇದರಲ್ಲಿ ಭಾಳ ಪ್ರತಿಭಾವಂತರಿದ್ದಾರೆ. ಇನ್ನೊಂದು 10 ವರ್ಷದಲ್ಲಿ ಇವ್ರನ್ನ ಒಲಿಂಪಿಕ್ಸ್ನಲ್ಲಿ ಕಾಣಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ನನಗಿದೆ. ಯಾಕೆಂತ ಹೇಳಿದ್ರೆ 1998ರಲ್ಲಿ ಇದೇ ರೀತಿ ಎಸ್ ಕೆ ಉತ್ತಪ್ಪನ, ವಿ ಆರ್ ರಘುನಾಥ್, MB ಅಯ್ಯಪ್ಪ ಹೀಗೆ ಸಾಕಷ್ಟು ಮಂದಿ ಆಟಗಾರರು ಇದೇ ಥರ ಆಡಿದರು. ಈಗ ಅದೇ ಥರ ಆಟನ ಕೆಲವು ಮಕ್ಕಳು ಆಡ್ತಾ ಇದ್ದಾರೆ. ಸೋನಲ್ ಮಾಚೆ ಅಂತ ಒಬ್ಬರು ಇದ್ದಾರೆ, ಮತ್ತು ಕೆಲವರು ಕಾವೇರಪ್ಪ, ಹೀಗೆ ಸುಮಾರು ಮಕ್ಕಳಿದ್ದಾರೆ. ಚೆನ್ನಾಗಿ ಆಡ್ತಾರೆ, ಒಳ್ಳೆ ಪ್ರತಿಭೆಗಳು ಬರ್ತಾ ಇದ್ದಾರೆ. ಪೇರೆಂಟ್ಸ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅವರ ಒಂದು ಇಂಟ್ರೆಸ್ಟ್ ನೋಡಿದ್ರೆ ಇನ್ನು ಮುಂದುವರಿಸ್ಬೇಕು. ಅವರು ಬೆಳಿಗ್ಗೆ ಸಂಜೆ ಆಟ ಆಡಬೇಕು, ಮಕ್ಕಳಿಗೆ ಗ್ರೌಂಡ್ಗೆ ಕರ್ಕೊಂಡು ಹೋಗಬೇಕು. ಈ ಮೊಬೈಲ್ಗೆ ಹುಚ್ಚಿನಿಂದ ಸ್ವಲ್ಪ ಹೊರಗೆ ಬಂದರೆ ನಮ್ಮ ಕೊಡಗು ಜಿಲ್ಲೆಯ ಆಟಗಾರರು ಒಲಿಂಪಿಕ್ಸ್ನಲ್ಲಿ ಈಗ ಆಡ್ತಾ ಇರತಕ್ಕಂಥದ್ದು ಶೂನ್ಯ ಆಗಿಬಿಟ್ಟಿದೆ. ಸೊ ಈಗ ಎಸ್ ಕೆ ಉತ್ತಪ್ಪ ಆದಮೇಲೆ ಯಾರು ಕೂಡ ಆಡಿರೋದು ನಾವು ನೋಡಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ಪೋಷಕರು ನಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ನಾವು ತುಂಬ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಸರ್, ನಮ್ಮ ಡಬಲ್ ಒಲಿಂಪಿಯನ್ ಬಾಳೆಯಡ ಸುಬ್ರಹ್ಮಣ್ಯ ಅವರು ಇಂಥ ಒಂದು ಕ್ಯಾಂಪನ್ನು ಅಳವಡಿಸಿ ಮಾಡಿದ್ದಾರೆ. ಬಾಳೆಯಡ ಸುಬ್ರಹ್ಮಣ್ಯ ಅವರು ಭಾಳ ಒಂದು ಉತ್ಸಾಹದಿಂದ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು. ನಾವೊಂದು
5-6 ವರ್ಷದಿಂದನೇ ಈ ಒಂದು ಕ್ಯಾಂಪನ್ನ ಮಾಡಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ವಿ, ಅದಾಗಲಿಲ್ಲ. ತುಂಬ ಜಾಗನ ಹುಡುಕ್ತೀವಿ, ಅದೇ ಮಧ್ಯೆ ಕೊರೋನಾ ಬಂತು. ಸೊ ಈಗ ಒಂದು ಉತ್ತಮವಾದ ಒಂದು ತಂಡ ಸಿಕ್ಕಿದೆ ನಮಗೆ. ರವೀನವರು ಇರ್ಬೋದು, ಅಳಮೆಂಗಡ ರಮೇಶ್ ಅವರು ಇರ್ಬೋದು, ಅಳಮೆಂಗಡ ಡಾನ್ ಅವರು ಇರ್ಬೋದು. ಹೀಗೆ ನಮ್ಮದೊಂದು ಒಳ್ಳೆ ತಂಡನ ನಮ್ಮ ಊರಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಬಾಳೆಡ ಸುಬ್ರಹ್ಮಣ್ಯವರು ನಮ್ಮ ಊರಿನ ಅಳಿಯ. ಸೊ ನಾವೊಂದು ಪ್ರಯತ್ನವನ್ನು ಮಾಡಿದ್ದೀವಿ, ನಮ್ಮ ಊರಿನ ಅಳಿಯನಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಟ್ಟಿದ್ದೀವಿ. ಸೊ ಇದು ಒಂದು ಫಲಿತಾಂಶವಾಗಿ ಹೊರಹೊಮ್ಮಲಿಕ್ಕೆ ಒಂದು 5-6 ವರ್ಷ ಬೇಕು. 5-6 ವರ್ಷ ಅಂತ ಹೇಳಿದ್ರೆ ಪೋಷಕರ ಒಂದು ಸಪೋರ್ಟು, ವಿದ್ಯಾರ್ಥಿಗಳು ಯಾವುದೇ ಒಂದು ರೀತಿಯಲ್ಲಿ ತಮ್ಮ ಗುರಿ ಸಾಧನೆಯತ್ತ ಮಾತ್ರ ಗಮನ ಹರಿಸಬೇಕು. ಏನೂ ಬದಲಾವಣೆ ಆಗದಿದ್ದರೆ ಖಂಡಿತವಾಗಲಿ ಇದರ ಒಂದು 3-4 ಜನ ಒಲಿಂಪಿಕ್ಸ್ನಲ್ಲಿ ಆಡ್ತಕ್ಕಂಥದ್ದು ನಾವು ನೋಡ್ಬೋದು. ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಪಂದ್ಯಾಟನ ನಡೆಸಿ ಯಾವ ರೀತಿ ನಿಮಗೆ ಒಂದು ಅನುಭವ ಆಗಿದೆ? ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಅದು ಏಕೆಂದರೆ ಈ ಮಾಜಿ ಒಲಿಂಪಿಕ್ ಬಾಳೆಡ ಸುಬ್ರಹ್ಮಣ್ಯವರು ಈ ಒಂದು ಟೂರ್ನಮೆಂಟು ಮತ್ತು ಮಕ್ಕಳಿಗೆ ಕ್ಯಾಂಪ್ ಅದು ಫ್ರೀಯಾಗಿ ಆಯೋಜಿಸಿದ್ದಾರೆ. ಈ ಒಂದು ವಿಲೇಜ್ನಲ್ಲಿ ಈ ಥರ ಒಂದು ಕ್ಯಾಂಪ್ ಆಗ್ತಿರೋದು ನಮ್ಮೆಲ್ಲರಿಗೂ ಸಂತೋಷ. ನಮ್ಮ ಮಕ್ಕಳನ್ನು ಮುಂದೆ ಹೇಗೆ ನಡೆಸಬೇಕು ಅಂತ ಹೇಳೋದಕ್ಕೆ ಒಂದು ದಾರಿದೀಪವಾಗಿದೆ. ಅದರಿಂದ ನಮ್ಮ ಇಂಥ ವಿಲೇಜ್ನಲ್ಲಿ ಒಳ್ಳೆಯ ಆಟಗಾರರನ್ನು ತಯಾರುಪಡಿಸಲು ನಮ್ಮ ಬಾಳೆಡ ಸುಬ್ರಹ್ಮಣ್ಯವರು ಪ್ರಯತ್ನಪಟ್ಟಿದ್ದಾರೆ. ಅದರಿಂದ ಈ ಭಾಗದ ಎಲ್ಲ ಮಕ್ಕಳಿಗೂ ತುಂಬ ಉಪಯೋಗವಾಗಿದೆ. ಕೆಲವು ಮಕ್ಕಳು ಸ್ಟಿಕ್ ಹಿಡಿಲಿಕ್ಕೆ ಸಹ ಗೊತ್ತಿರಲಿಲ್ಲ. ಇವತ್ತು ಅವರು ಒಂದು ಮ್ಯಾಚ್ನಲ್ಲಿ ಆಡುವಷ್ಟು ಕೆಪಾಸಿಟಿ ಬಂದಿದೆ. ಅದರಿಂದ ಮುಂದಿನ ಪೀಳಿಗೆ ಹೇಗೆ ಕೊಡಗಿನಲ್ಲಿ ಹಾಕಿ ಬೆಳೀತದೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮ. ನಾವು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ನನ್ನ ಮಗನೂ ಸಹ ಇಲ್ಲಿ ಆಟ ಆಡ್ತಿದ್ದಾನೆ, ನಮಗೂ ಅದರ ಅನುಭವ ಆಗಿದೆ. ಅದರಿಂದ ನಾನೊಬ್ಬ ಪೇರೆಂಟಾಗಿ ಎಲ್ಲ ಮಕ್ಕಳು ನಮ್ಮ ಇದರಲ್ಲಿ ಒಂದು ಈ ಕ್ಯಾಂಪಲ್ಲಿ ಜಾಯಿನ್ ಆದವರು ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದರಿಂದ ನಾವು ಬಾಳೆಡ ಸುಬ್ರಹ್ಮಣ್ಯ ಮಾಜಿ ಒಲಿಂಪಿಕ್ ಮತ್ತು ಅವರ ಜೊತೆಲಿ ಬಂದ ಕೋಚ್ ಕೇರಳದಿಂದ ಆರ್ಮಿಯಿಂದ ಬಂದಿದ್ದಾರೆ, ಅವ್ರಿಗೂ ಶ್ರೀ ಅಂತ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಆಯೋಜನೆ ಮಾಡಿದ್ದ ಅಳಮೆಂಗಡ ರಮೇಶ್ ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಇಂಥ ஒரு ಗ್ರಾಮೀಣ ಭಾಗത്ത് நீங்கள் ஒரு ಈ ಜವಾಬ್ದಾರಿನ ಅಡ್ತಂಡು ಸಕ್ಸಸ್ ಮಾಡಿರ ಅದಕ್ಕೆ ಎಂತ ಹೇಳಿರಿ? ಇಲ್ಲ, ಮಕ್ಕಳ ಮಿನ್ನು ಕೊಂಡಬರೋದು ஒரு ಉದ್ದೇಶ ಅಚ್ಚಿಕೆ. ಮಕ್ಕಳ ಮಿನ್ನು ಕೊಂಡ ಬಾತಂಗೆ ನಂಗೆ ಎಫರ್ಟ್ ಇಟ್ಟಂಗೆ ಮಾತ್ರ ಮಕ್ಕ ಮಿನ್ನಕ್ಕೆ ಬಪ್ಪಲತ್ತೆ. ಮಕ್ಕಳಾಯ್ತು ಮಿನ್ನಕ್ಕೆ ಬಪ್ಪದು ಭಾರಿ ಕಷ್ಟ ಉಂಟು. ಇದು ಅಚ್ಚ ಕಾಂಪಿಟೇಟಿವ್ ವರ್ಲ್ಡ್. ಪ್ಲಸ್ ಈಗ ಟೆಕ್ನಿಕ್ಸ್ ಚೇಂಜ್ ಆಯಿತು, ಕೋಚಸ್ ಈಗ ಎಂದನೇ ಪಡಪ್ಸೋಣ ಮಕ್ಕಕ್ಕೆ ಫಸ್ಟ್ಲೇ ಟ್ರೈನಿಂಗ್ ಆಂಡು ಇಲ್ತೊಚ್ಚಿಗೆ ಎಲ್ಲ ಮಕ್ಕ ರಾಂಗ್ ಮೆಥಡ್ಲಿ ಪಡ್ಚಿತಿಪ್ಪ, ಅದನ್ನ ಪುನಃ ಕರೆಕ್ಷನ್ ಮಾಡೋ, ಅಲ್ಲಿಂದ ಪುನಃ ಕಳಿಸಿಡೋ, ಅದು ನನಗೆ ಈ ಕ್ಯಾಂಪ್ಲೇ ಗೊತ್ತಾಚಿ. ಪ್ಲಸ್ ಮಕ್ಕಕ್ಕೆ ಫಿಟ್ನೆಸ್ ಭಾರಿ ಲೋ. ಸ್ಕೂಲ್ದು ಕಳ್ಸೋಣ ಮಕ್ಕಕ್ಕೆ ಹೆಚ್ಚಕ್ಕೆ ಲೋ ಉಂಡು ಅಂಚಂಗೆ. ಯಾಕೆ ಇದು ಕೋಚ್ರ ಪ್ರಕಾರ 10% ಫಿಟ್ನೆಸ್ ಇದೆ. ಬಟ್ ಈಗ ಈ ಕ್ಯಾಂಪಿಗೆ ಬಂದ ಮಕ್ಕ ಅಟ್ಲೀಸ್ಟ್ 30% ಇಂಪ್ರೂವ್ ಆಯಿತು ನನಗೆ ಉಂಟು. ಸರ್, ಈಗ ಬಾಳೆಡ ಡಬಲ್ ಒಲಿಂಪಿಯನ್ ಸುಬ್ರಹ್ಮಣ್ಯ ಖುದ್ದಾಯ್ತು ಬಂತು ಹಂಗೆ ಇನ್ಸಿಟಿ ಹೇಳ್ತಂತೆ ಎಂತ ಅಪ್ಪ ಸರ್? ಹಂಗೆ ಎಲ್ಲ ಹೋಯ್ತು ಈ ಕ್ಯಾನ್ ನಡ್ಪಂಟ್ಲ. ಓಕೆ, ಹಂಗಡೆ ಎಫರ್ಟ್ ಭಾರಿ ಬರಲಿದೆ. ಹಂಗಳೆ ಫಸ್ಟ್ ಇನಿಷಿಯೇಟಿವ್ ಎಡ್ತಂಡು ಅಲ್ಲಿಂದ ಹಂಗಳೆ ಕೋಚ್ನ ಕಾಕ್ಸಿಟ್ಟು ಅಲ್ಲಿಂದ ಫಸ್ಟ್ ನಂಗೆ 30 ಮಕ್ಕಕ್ಕೆ ರಿಸ್ಟ್ರಿಕ್ಟ್ ಮಾಡೋದಕ್ಕಿಂತ ಅಲ್ಲಿಂದ ಮಕ್ಕ ಜಾಸ್ತಿ ಹಚ್ಚಿ. ಬಟ್ ಒಂದು ಮಾಡೋಕ್ಕಿಂತಲೇ 50 ಮಕ್ಕ 54 ಅಂತೂ ಎಂಟ್ರಿ ಆಯಿತು. ಸೊ ಅಲ್ಲಿಂಗೆ ಅದಂಗೆ ಆಯ್ತು ನಂಗೆ ಪರ್ಮೇಂಜ ಕೋಚ್ ಕಾಕ್ಸಿಡಂಚ ಹಚ್ಚಿ. ಸೊ ಅದು ನಂಗೆ ಸ್ಪಂದನೆಗೆ ಬೆಸ್ಟ್ ಯೂಸ್ ಆಯ್ತು ಸರ್, ಮಕ್ಕಕ್ಕೆಲ್ಲ ಬೆಸ್ಟ್ ಯೂಸ್ ಆಯ್ತಲ್ಲ ಇದು ಅವ್ರ ಖಂಡಿತ ಮಕ್ಕಕ್ಕೆ ಮಾತ್ರ ಅಲ್ಲ, ಪ್ಯಾರೆಂಟ್ಸಕ್ಕೆ ಸಮೇತ ಭಾರಿ ಯೂಸ್ ಆಯಿತು. ಪ್ಯಾರೆಂಟ್ಸಕ್ಕೆ ಇಕ್ಕ ಅರ್ಥ ಮಕ್ಕಳ ಫಿಟ್ನೆಸ್ ಎಲ್ಲಿ ಉಂಡು ಎಂತ ಎಂದಗಿಂಚಿ ಖುದ್ದಾಯ್ತು. ಪ್ಯಾರೆಂಟ್ಸ್ ಪ್ರತಿದಿನ ಇಲ್ಲಿ ಗ್ರೌಂಡ್ಲೇ ಇಪ್ಪೈಂತು. ಸೊ ಅದಂಗೆ ಪ್ಯಾರೆಂಟ್ಸ್ಗೂ ಅದರ ವ್ಯಾಲ್ಯೂ ಗೊತ್ತಾಚಿ, ಫಿಟ್ನೆಸ್ರ ವ್ಯಾಲ್ಯೂ. ತಾವೊಬ್ಬರು ಅಂತಾರಾಷ್ಟ್ರೀಯ ವೀಕ್ಷಣೆ ವಿವರಗಾರನ ಆಗಿ ಸರ್ ಕ್ರೀಡೆಗೆ ತಮ್ಮ ಕೊಡುಗೆಯನ್ನು ಕೊಡ್ತಾನೇ ಬರ್ತಾಯಿದ್ರಿ, ವಿಶೇಷವಾಗಿ ಹಾಕಿಗೆ. ಸರ್, ಈಗ ಹಲವು ಕಡೆ ಕ್ಯಾಂಪ್ಗಳಾಗ್ತಾಯಿದೆ, ಇದರಿಂದ ಏನು ಬೆನಿಫಿಟ್ಸ್ ಆಗ್ತಾಯಿದೆ ಸರ್? ಎಲ್ಲ ಕೊಡಗಿನ ಪೋಷಕರು ಹಾಗೂ ಕ್ರೀಡಾ ಶಿಬಿರಗಳು ಯಾಕೆ ಮಾಡಬೇಕು ಅಂತ ಹೇಳೋ ಉದ್ದೇಶ ಇದು. ಸುಮಾರು 80 ವರ್ಷಗಳ ಹಿಂದೆ ಶಂಕರ್ ಸ್ವಾಮಿಯವರು ವಾಂಡರ್ಸ್ನ ಹಾಕಿಯ ಪಿತಾಮ ಈ ಸಮ್ಮರ್ ಕ್ಯಾಂಪ್, ಕೋಚಿಂಗ್ ಕ್ಯಾಂಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಉದ್ದೇಶ ಇಷ್ಟೇ. ಅದರಿಂದ ಭಾಳಷ್ಟು ಮಕ್ಕಳು ಭಾರತ ದೇಶಕ್ಕೆ ಅಥವಾ ತಮ್ಮ ದೈಹಿಕ ಚಟುವಟಿಕೆಗಳನ್ನು ಪಾಲ್ಗೊಳ್ತಾರೆ ಅಂತ ಹೇಳೋ ನಿಟ್ಟಿನಲ್ಲಿ ಅವರು ಇದನ್ನು ಮುಂದುವರಿಸಿದ್ದಾರೆ. ಅದೇ ರೀತಿ ಈಗ ಒಂದು 2-3 ವರ್ಷಗಳಿಂದ ಕೊಡಗಿನಾದ್ಯಂತ ಈ ಬೇಸಿಗೆ ಶಿಬಿರ ಪ್ರತಿ ಜಾಗದಲ್ಲೂ ನಡೆಯುತ್ತಾ ಇದೆ. ಇವತ್ತು ಮೊನ್ನೆ ಬಲ್ಲಮಾವಟಿ, ಮೂರ್ನಾಡು, ಮಡಿಕೇರಿ ವಾಂಡ್ರಸ್ಸು, ಹಾಗೆ ತರಾವರಿ ಜಾಗದಲ್ಲಿ ನಡೀತಾ ಇದೆ. ಇವತ್ತು ಬಾಳೆಲೆಯಲ್ಲಿ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ,
ಪೋಷಕರು ಹಾಗೂ ಮಕ್ಕಳು ಯಾವ ರೀತಿ ಮಕ್ಕಳನ್ನು ತರಬೇಕು, ಹೇಗೆ ಅವರ ಹಾಕಿಯ ಬಗ್ಗೆ ಒಲವು ಮತ್ತು ಅವರು ದುಶ್ಚಟಗಳಿಂದ ದೂರ ಇರಬೇಕು, ಮೊಬೈಲಿಂದ ದೂರ ಇರಬೇಕು ಸಂದೇಶ ಭಾಳ ಉತ್ತಮವಾಗಿರ್ತದೆ ಇದು. ಅದರಿಂದ ಪ್ರತಿ ಜಿಲ್ಲೆಯ ಮೂಲೆ ಮೂಲೆ ಗ್ರೌಂಡ್ ಎಲ್ಲೆಲ್ಲಿ 10 ಗ್ರೌಂಡ್ ಇದೆ ಅಲ್ಲಿ ಈ ಕ್ಯಾಂಪ್ ನಡೆದಾಗ ಮಾತ್ರ ಇವತ್ತು ಭಾರತದಲ್ಲಿ ಕೊಡಗಿನ ಆಟಗಾರರು ಭಾಳಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು, ಸಾಯಿ DYSSಗೆ ಸೇರ್ತಾರೆ, ಆದರೆ ಬೇರೆ ಸರ್ಕಾರಿ ಶಾಲೆ ಓದೋ ಮಕ್ಕಳು, ಬೇರೆ ಶಾಲೆ ಓದೋ ಮಕ್ಕಳಿಗೆ ಅವಕಾಶ ಸಿಕ್ಕುತ್ತಾ ಇಲ್ಲ. ಆದುದರಿಂದ ಈ ಥರದೊಂದು ಆಧುನಿಕ ಕಥೆಯ ಬೇಸಿಗೆ ಶಿಬಿರ ಭಾಳ ಅತ್ಯವಶ್ಯವಾಗಿದೆ. ಸರ್, ಬಾಳೆಯಡ ಸುಬ್ರಹ್ಮಣ್ಯ ಡಬಲ್ ಪಿನ್ ಸರ್, ತಮ್ಮೆಲ್ಲ ಕೆಲಸನ ಬಿಟ್ಟು ಈ ಮಕ್ಕಳೊಟ್ಟಿಗೆ ಬೆಳಗ್ಗೆನೇ 6 ಗಂಟೆಗೆ ಬಂದು ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳನ್ನ ಏನಾದರೂ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ಗೆ ಕಳಿಸ್ಬೇಕಂತ ಹಠ ತೊಟ್ಟಿದ್ದಾರೆ. ಆದರೂ ಅವ್ರ ಬಗ್ಗೆ ಏನು ಹೇಳ್ಬೋದು ಸರ್? ಈ ಲೆಫ್ಟಿನೆಂಟ್ ಕರ್ನಲ್ ಬಾಳೆಯಡ ಸುಬ್ರಹ್ಮಣ್ಯ ಕೂಡ ಈ ಥರ ಬೇಸಿಗೆ ಶಿಬಿರ BBC ಅವರು 50 ವರ್ಷಗಳ ಹಿಂದೆ ಗೋಣಿಕೊಪ್ಪಲಲ್ಲಿ ಚಪ್ಪಡಿರ ತಮ್ಮಿಮಾದಯ್ಯ ಹಾಗೂ ನಮ್ಮ ಇವರ ಜೊತೆಯಲ್ಲಿ ಏರ್ಪಡಿಸಿದರು, ಸುಭಾಷ್ ಮುತ್ತಾಣವರು. ಆಗ ಅವರ ಆ ಬೇಸಿಗೆ ಶಿಬಿರದಿಂದನೇ ಹೊರಹೊಮ್ಮಿದ್ದು ಈ ಬಾಳೆಯಡ ಸುಬ್ರಹ್ಮಣ್ಯ ಅವರು. ಆದುದರಿಂದ ಅವರಿಗೆ ಭಾಳಷ್ಟು ಒಂದು ಶಿಸ್ತಿನ ಸಿಪಾಯಿ ಅವರು. ಆದುದರಿಂದ ಅವರು ಈ ಥರ ಮಕ್ಕಳನ್ನ ಗ್ರಾಸ್ ರೂಟ್ ಲೆವೆಲ್, ಈ ತಳಮಟ್ಟದಿಂದ ಹಾಕಿಯನ್ನು ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಜೋಡಿಸಿದ್ದಾರೆ. ಅದು ಇವತ್ತು ಬಾಳೆಲೆಯ ಮೂಲೆ, ಕುಗ್ರಾಮ ಮೂಲೆಯಲ್ಲಿ ನಡೀತಿದೆ. ಇದು ಖಂಡಿತ ಇನ್ನು 2-3 ವರ್ಷಗಳಿಂದ ಇಲ್ಲಿ ಆಡಿದ ಈ ಶಿಬಿರದಲ್ಲಿ ಮಾಡಿದವರು ರಾಜ್ಯ ಹಾಗೂ ಅದರ ಮುಂದೆ ಅವ್ರು ಏನು ಕನಸು ಕಾಣುತ್ತೆ ಅಲ್ಲಿಗೆ ತಲುಪುವ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ಅವರ ಈ ಕೆಲಸ ಭಾಳ ಶ್ಲಾಘನೀಯ ಆಗಿದೆ. ಸರ್, ಯೂತ್ಸ್ಗೆ ವಿಶೇಷವಾಗಿ ರಜಾ ಬಿಟ್ಟು ಎಲ್ಲೆಲ್ಲ ತಿರುಗಾಡೋದು ಮೊಬೈಲಲ್ಲಿ ಇರ್ತದೆ ಸರ್, ಈ ಶಿಬಿರಗಳಿಂದ ಎಷ್ಟು ಅವರಿಗೆ ಪ್ರಯೋಜನಕಾರಿ ಆಗ್ತದೆ? ಸೊ ಈಗ ನೋಡಿ ಹುಡುಗಿರು ಮಕ್ಕಳಿದ್ದಾರೆ, ಅವರ ಶರೀರದ ಮೇಲೆ ಭಾಳ ಪರಿಣಾಮ ಬೀಳ್ತದೆ. ಇದು ಅವರ ಉತ್ತಮ ಬೆಳವಣಿಗೆ ಬೀಳ್ತದೆ. ಹಾಗೂ ಅವರು ರಜೆಗಳಲ್ಲಿ ಅವರು ತಂದೆ ತಾಯಿ ಜೊತೆ, ಪೋಷಕರ ಜೊತೆ ಒಂದು ಸಂಬಂಧ, ಸಂಬಂಧ ಬೀಳುತ್ತೆ. ಅವರು ಬೆಳಿಗ್ಗೆ ಎದ್ದು ಮೈದಾನಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ, ಹಾಗೆ ಅವ್ರನ್ನ ಸಾಯಂಕಾಲ ಕರ್ಕೊಂಡು ಬರಬೇಕು ಕ್ಯಾಂಪಿಗೆ. ಸೊ ತಂದೆ ಮಕ್ಕಳು, ಪೋಷಕರು ಮಕ್ಕಳು, ತಾಯಿ ಮಕ್ಕಳ ಜೊತೆ ಒಂದು ಸಂಬಂಧ ಈ ಬೇಸಿಗೆ ಶಿಬಿರಲ್ಲಿ ಮಾತ್ರ ಇದು ಸಿಕ್ಕೋದು. ಬೇರೆಯಲ್ಲಿ ನಮಗೆ ಇದು ನೋಡಲಿಕ್ಕೆ ಚಾನ್ಸಸ್ ಇಲ್ಲ. ಆದ್ದರಿಂದ ಇದು ಒಳ್ಳೆ ಶುಭ ಸಂದೇಶ ಆಗಿ ಬೆಳೀತದೆ. ಸರ್, 20 ದಿನ ಮಕ್ಕಳಿಗೆ ಕಳೆದಿದೆ ಗೊತ್ತಾಗಿಲ್ಲ, ಇನ್ನೊಂದು ಸ್ವಲ್ಪ ದಿನ ಬೇಕು ಅಂತೇಳಿ ಶಿಬಿರದ ಏನು ನಿಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ಕಾರ. ವಿಷಯ ಏನು ಹೇಳ್ಬೇಕಂದ್ರೆ ಭಾಳಷ್ಟಿದೆ ಮಾತಾಡಲಿಕ್ಕೆ. ಭಾಳ ವರ್ಷದಿಂದ ಈ ಬಾಳೆಲೆಯ ಮಕ್ಕಳ ಪೇರೆಂಟ್ಸ್ಗಳು ಒಂದು ರಿಕ್ವೆಸ್ಟ್ ಮಾಡಿದರು, ಇಲ್ಲಿ ಬಾಳೆಲೆಯಲ್ಲಿ ಯಾವ ಶಿಬಿರ ಆಗೋದಿಲ್ಲ, ಅದಕ್ಕಾಗಿ ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ ನಾವು ಇಲ್ಲಿ ಹಾಕಿ ಶಿಬಿರ ಮಕ್ಕಳಿಗೆ ಮಾಡ್ಬೋದು. ಭಾಳಷ್ಟು ಮಕ್ಕಳಿದ್ದಾರೆ, ರಜೆಯಲ್ಲಿ ಮಕ್ಕಳು ಸ್ವಲ್ಪ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಾದ್ರು ಮಾಡಬೇಕಂತ ಅವರು ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಇವತ್ತು ನಾವೆಲ್ಲ ಬಾಳೆಲೆಯ ವಿಜಯಲಕ್ಷ್ಮಿ ಕಾಲೇಜಿನ ಗ್ರೌಂಡ್ನಲ್ಲಿದ್ದೇವೆ. ಇದರಲ್ಲಿ ಏನು ಮುಖ್ಯ ಅಂದರೆ, ಒಂದು ಮಕ್ಕಳು, ಇನ್ನೊಂದು ಪೇರೆಂಟ್ಸು, ಆಮೇಲೆ ಈ ಶಾಲೆಯ ಅಧಿಕಾರಿಗಳು ಎಲ್ಲ ಸೇರಿ ಮಕ್ಕಳಿಗೆ ಹೌದು ಒಂದು ಕ್ಯಾಂಪ್ ಮಾಡಬೇಕು, ಅವ್ರನ್ನ ಪ್ರೋತ್ಸಾಹ ಮಾಡಬೇಕು, ನಮ್ಮ ಮಕ್ಕಳು ಮುಂದೆ ಹೋಗಬೇಕು, ಆಟೋಟದಲ್ಲೂ ಹಾಗೂ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ ಮಕ್ಕಳು ಆರೋಗ್ಯವಾಗಿರಬೇಕು ಅಂತ ನಾವು ಈ ಶಿಬಿರನ ಶುರು ಮಾಡಿದ್ದೇವೆ. ಈಗಾಗಲೇ 20 ದಿವಸ ಆಯಿತು. ಮಕ್ಕಳು ಬರೀ ಹಾಕಿ ಅಂತಲ್ಲ, ಈ ಶಿಬಿರದಲ್ಲಿ ಬೇರೆ ಆ್ಯಕ್ಟಿವಿಟೀಸು ಮಾಡಿದ್ದೇವೆ, ಯೋಗ ಮಾಡಿದ್ದೇವೆ, ಆಮೇಲೆ ಟ್ರೆಕ್ಕಿಂಗ್ ಮಾಡಿದ್ದೇವೆ, ಆಮೇಲೆ ರೂಟ್ ಮಾರ್ಚ್ ಮಾಡಿದ್ದೇವೆ. ಈ ಮಕ್ಕಳನ್ನ ನಾವು ಸಂತೋಷವಾಗಿ ಮಕ್ಕಳು ಈ ಕ್ಯಾಂಪಿಗೆ ಬರಬೇಕಂತ ಮಾಡಿದ್ದೇವೆ. ಅದೇ ಥರ ಮಕ್ಕಳು ಬೆಳಿಗ್ಗೆ 7 ಗಂಟೆಗೆ ಗ್ರೌಂಡಲ್ಲಿ ಹಾಜರಾಗ್ತಿದ್ರು. ನಾನು ಅದೇ ಸಮಯಕ್ಕೆ ಬರ್ತಿದ್ದೆ. 45 ಮಕ್ಕಳಿದ್ದರು. ಇವತ್ತು ಕೂಡ ಅಷ್ಟೇ ಮಕ್ಕಳು ಬಂದಿದ್ದಾರೆ. ಈ ಶಿಬಿರ ಇವತ್ತು ಇಲ್ಲಿಗೆ ಮುಕ್ತಾಯ ಆಗ್ತದೆ. ಬೇಸರದ ವಿಷಯ, ಏಕೆಂದರೆ ಮಕ್ಕಳೆಲ್ಲ ಬೆಳಗ್ಗೆ ಬಂದು ಇಲ್ಲಿ ಕಿರ್ಚಾಡೋದು, ಆಡೋದು, ಓಡೋದು ಇದೆಲ್ಲ ನೋಡೋಕೆ ಭಾಳ ಸಂತೋಷ ಆಗ್ತಿದ್ದು. ನನ್ನ ಹಳೆಯ ಬಾಲ್ಯದ ನೆನಪಾಗ್ತದೆ. ನಾನು ಇದೇ ಥರ ಇದ್ದೆ. ಆಗಲೂ ನಮಗೆ BBC ಒಂದು ಕ್ಯಾಂಪಿನಲ್ಲಿ ನಾನಿದ್ದೆ. ಚೆಪ್ಪಿಡ್ರ ಮುತ್ತಣ್ಣವರು ಶುರು ಮಾಡಿದ್ದು ಬ್ಯಾಸ್ಕೆಟ್ಬಾಲ್ ಕ್ಲಬ್ ಗೋಣಿಕೊಪ್ಪಲು ಅಂತ. ಚಿಕ್ಕ ಹುಡುಗ, ಅದರಲ್ಲೂ ಎಲ್ಲ ಸೀನಿಯರ್ ಜೊತೆ ಆಡ್ತಾಯಿದ್ದೆ. ದೇವರು ದಾರಿ ತೋರಿಸ್ಕೊಟ್ರು ನನಗೆ. ಆರ್ಮಿಗೆ ಸೇರಿದೆ, ಅಲ್ಲಿ ಹೋಗಿ ಒಳ್ಳೆ ಪ್ಲೇಯರ್ ಜೊತೆ ಸೇರಿಕೊಂಡು ನನಗೂ ಒಂದು ಅವಕಾಶ ಸಿಕ್ತು ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಇದೆಲ್ಲ ಆದಮೇಲೆ ನಾನು ಇಷ್ಟೆಲ್ಲ ಕಲಿತು, ನನ್ನ ಗುರುಗಳು ಇಷ್ಟೆಲ್ಲ ನನಗೆ ಹಾಕಿ ಕಲಿಸಿ, ಇಷ್ಟೆಲ್ಲ ನನ್ನ ಮೇಲಕ್ಕೆ ಎತ್ತಿದ ಮೇಲೆ ನಾನು ಏಕೆ ಅದನ್ನು ನಮ್ಮ ಊರಿನ ಮಕ್ಕಳಿಗೆ ಹಂಚಬಾರ್ದು ಅಂತ ನಾನು ಇದು ಶುರು ಮಾಡಿದೆ. ಈ ಕ್ಯಾಂಪು
ಫ್ರೀಯಾಗಿ ನಾವು ಶುರು ಮಾಡಿದ್ದು. ಆದರೆ ಪೇರೆಂಟ್ಸ್ಗಳು ಭಾಳ ಸಹಾಯ ಮಾಡಿದ್ದಾರೆ ಮಕ್ಕಳಿಗೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಕರುಣ್ ಕಾಳಪ್ಪನವರು ಇಲ್ಲಿ ಕೂತಿದ್ದಾರೆ, ಅವ್ರ ಹತ್ರ ಅವತ್ತು ಮಾತಾಡೋತ್ತಿಗೆ ಅವ್ರು ಹೇಳಿದ್ರು, ಮಕ್ಕಳಿಗೆ ಏನು ಬ್ರೇಕ್ಫಾಸ್ಟ್ ಕೊಡ್ತೀರಾ, ಹಾಲು ಆಮೇಲೆ ಏನು ಅವರಿಗೆ ಕೊಡ್ತೀರಾ ಅದೆಲ್ಲ ನಾನು ನನ್ನ ಖರ್ಚಲ್ಲೇ ಕೊಡಬೇಕು ಅಂತ ಅವ್ರು ಹೇಳಿದರು. ಭಾಳ ಖುಷಿ ಆಯಿತು. ಅದೇ ಥರ ಎಷ್ಟೋ ಮಕ್ಕಳು ಬಂದು ಪೇರೆಂಟ್ಸ್ ಮಕ್ಕಳು ಬಂದು ನಮಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ಎಲ್ಲ ಥರದ ಸಹಾಯ ಮಾಡಿದ್ದಾರೆ. ಆಮೇಲೆ ಗ್ರೌಂಡು ಮಾರ್ಕಿಂಗ್ ಮಾಡಿದ್ದಾರೆ, ಗ್ರೌಂಡಿಗೆ ನೀರು ಹೊಡೆದು ಕೊಟ್ಟಿದ್ದಾರೆ, ರೋಲಿಂಗ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಈ ಊರಿನವರು ಬಾಳೆಲ್ಲ ಊರಿನವರು ಬಂದು ಸಹಾಯ ಮಾಡುವಾಗ ನಾವು ಯಾಕೆ ಈ ಥರ ಕ್ಯಾಂಪ್ ಮಾಡಬಾರಂತ ಒಂದು ಮನಸ್ಸಿದ್ದು ಸಂತೋಷ ಈಗ. ಅದಲ್ಲದೆ ಚೆಪ್ಪಿಡ್ರ ಕಾರ್ಯಪ್ಪ ಅವರು ಬಂದು ಅವರು ಯಾವಾಗಲೂ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಒಳ್ಳೆ ಕೆಲಸ ಇದು, ಮಕ್ಕಳನ್ನ ಎಲ್ಲ ಊರಲ್ಲೂ ಇದೇ ಥರ ಮಕ್ಕಳನ್ನ ಕ್ಯಾಂಪ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫಿಸಿಕಲ್ ಆ್ಯಕ್ಟಿವ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರ್ತದೆ ಅಂತ ಅವರು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರ್ತಾಯಿದ್ದಾರೆ. ನನ್ನ ವೈಫು ಬಂದಿದ್ದಾರೆ, ಅವಳು ನನ್ನ ಜೊತೆಲಿ ಸುತ್ತಾಡ್ತಾ ಇರ್ತಾಳೆ, ಎಲ್ಲಿ ಹೋದರು. ಮಗ ಇವತ್ತು ಪೆಮ್ಮಯ್ಯ ಅವರು ಬಂದಿದ್ದಾರೆ. ಸೊ ಇದೆಲ್ಲ ಒಂದು ಸಂಸಾರ ನಮ್ಮದೆಲ್ಲ, ಏನಿದ್ರು ಎಲ್ಲ ಸಂಸಾರ. ಈ ಮಕ್ಕಳು ನಮ್ಮ ಸಂಸಾರದವ್ರೆ, ಪೇರೆಂಟ್ಸ್ಗಳೆಲ್ಲ ಸಂಸಾರದವ್ರೆ. ಬೇಸರ ದಿವಸ ಇವತ್ತು ಲಾಸ್ಟು, ಬಟ್ ನೋಡೋಣ ಮುಂದೆ ಹೇಗೆ ಮಾಡೋಣ, ಹೇಗೆ ಈ ಕ್ಯಾಂಪನ್ನು ಮುಂದೆ ತಗೊಂಡು ಹೋಗೋಣ ಅಂತ ನಾವು ನಿಶ್ಚಯ ಮಾಡ್ತೇವೆ. ನಮಸ್ತೆ, ನಡಪೇದ ರಾಜಪ್ಪ ಅಂದೆ. ನಾನು ಬಾಳೆಲ್ಲಿ ಉಳ ನಾನು ಸುಮಾರು 25 ಕಾಲದಿಂದ ನಾನು ಶ್ರೀ ಯೋಗ ಹತ್ರ ಟೀಚರ್ ಆಯ್ತುಳ. ನಾನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೂಲಕ ಗೌರ್ಮೆಂಟ್ ಅಫಿಲಿಯೇಟೆಡ್ ಟೀಚರ್ ಕೂಡ 25 ಇಯರ್ಸಿಂದ ನಾನು ಸುಮಾರು 5000 ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡಿ, ನಾನು ಯೋಗ ಟೀಚ್ ಮಾಡಿ, ಮಕ್ಕಕ್ಕೂ ಸುಮಾರು ಟೀಚ್ ಮಾಡಿ ಆಚೆಂಗೆ ಈ ಕ್ಯಾಂಪಲ್ಲಿ ನಂಗೆ ಸುಮಾರು 20 ದಿವಸ ಹತ್ರ ಕ್ಯಾಂಪ್ ಮಾಡಿ ಉಂಡು. ಬಾಳೆಡ ಲೆಫ್ಟಿನೆಂಟ್ ಕರ್ನಲ್ ಬಾಳೆಡ ಸುಬ್ರಹ್ಮಣ್ಯ ಒಲಿಂಪಿಯನ್ ಅಯ್ಯಂಗಡ ಅವ್ರ ನೇತೃತ್ವത്തിൽ ನಂಗೆ ಅವರು ಇಲ್ಲಿ ಕ್ಯಾಂಪ್ ಮಾಡಿ ಉಂಡು ಬಾಳೆಲಲ್ಲಿ. ಅದಂಗೆ ಅಯ್ಯಂಗ ನಂಗೆ ಅವ್ರು ಆರ್ಗನೈಸರ್ ಆಯ್ತು. ಇಪ್ಪಕ್ಕ ನಾಕೆಂತ ಮಾಡಿಸಿ ನಾಲ್ಕವ್ರು ಯೋಗತ್ರ ಮೂಲಕ ನಾಲ್ಕು ಎಂತ ಕೊಡ್ಬೇಕಯ್ಯೋ ಈ ಮಕ್ಕಕ್ಕಂದು ಏನಂಗೆ ಸ್ಪೋರ್ಟ್ಸ್ ಅನ್ನೋಕೆ ನಂಗೆ ತುಂಬ ಫಿಸಿಕಲಿಂದ ಜ್ಞಾನ ಮಾಡುವ. ನಂಗೆ ಆಚೆಂಗೆ ಇಮೋಷ್ನಲ್ ಪಿಂಜ ಮೆಂಟಲ್ ಸ್ಟ್ರೆಂತಿನ ಜೊತೆಗೆ ಎಂತಪ್ಪ ಫಿಸಿಕಲಿ ನಂಗೆ ಸ್ಟ್ರಾಂಗ್ ಇರ್ತಾ ಪೋಚಂಗು ನಂಗೆ ಎಂತ ಮಾಡಲು ಅಂಚಂಗಿ ನಂಗೆ ಎಂತ ಶಾರ್ಟ್ ಕಮಿಂಗ್ಸ್ ಉಂಡೆ ಆ ಸ್ಕಿಲ್ ಸೆಟ್ಲು ನಂಗೆ ಎಂತ ಮಾಡಲು ಅಬ್ಸರ್ವ್ ಮಾಡಲು ಚಾಯ್ತೆ ಮನ್ಸು ಎಕ್ಕ ಕಾಮ್ ಆಯ್ತಿಪ್ಪ. ನಂಗೆ ಎಂತಪ್ಪ ನಲ್ಲ ಕೋಚಸ್ ಇಂಜತೆಂಗು ಎಲ್ಲ ಫೆಸಿಲಿಟೀಸ್ ಇಂತಿಗೂ ನಂಗಡೆ ಅಬ್ಸರ್ವೇಷನ್ ಕೆಪಾಸಿಟಿ ಚಾಯ್ತಿಕೊಂಡು ಅದಂಗೆ ನಂಗಡೆ ಮನಸ್ಸು ತುಂಬ ಕಾಮ್ ಆಯ್ತಿಕೊಂಡು ಯೋಗ ಪಿಂಜ ಮೆಡಿಟೇಷನ್ ಎಂತ ಮಾಡುವ ಅಂಚಂಗಿ ನಂಗಡೆ ಮನಸ್ಸನ್ನ ಕಾಮ್ ಮಾಡೋಕೆ ನಂಗೆ ಅಬ್ಸರ್ವೇಷನ್ ಕೆಪಾಸಿಟಿ ಚಾಯ್ತಿಪ್ಪಕ್ಕ ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ನಂಗೆ ಸುಲಭ ಅಪ್ಪ. ಅಕ್ಕ ನಮ್ಮ ಮಕ್ಕಳ ಹೆಚ್ಚಕ್ಕೆ ஒரு அங்கட களி சாய்த்திப்பாக்கா அங்கட பின்ன இன்னொன்று ಎಂತ ಅಂಚಂಗಿ ಹಂಗೆ ಕೊಡಿಕ್ ಪೋನನಕ್ಕೆ ಎಂತಪ್ಪ ಫಿಸಿಕಲ್ ಇದು ஒரு அதுங்க ஒரு லிமிட்டேஷன்ஸ் உண்டு. அதுங்க ಆಚೆಂಗೆ ಬಲ್ಲೆ ಕಾಂಪಿಟೇಷನ್ಸ್ ಪೋನನಕ್ಕೆ ಎಂತಪ್ಪ ಫಿಸಿಕಲ್ ಇದನ್ನ ನಂಗೆ ಇನ್ನೂ ಎಕ್ಸ್ಪ್ಲಾಯ್ಟ್ ಮಾಡೋಕೆ ಇಲ್ಲ. ನಂಗೆ ಅಕ್ಕ ಬರೀ ನಂಗಡೆ ಇಮೋಷ್ನಲ್ ಸ್ಟ್ರೆಂತ್ ಪಿಂಜ ಮೆಂಟಲ್ ಸ್ಟ್ರೆಂತೇ ನಂಗೆ ಕಲಿ ಇದಪ್ಪ ಎಂದನೇ ಪ್ರೆಷರ್ ಹ್ಯಾಂಡಲ್ ಮಾಡುವ ಇಂಥದ್ದೆಲ್ಲ ಕಾಂಪಿಟೇಟಿವ್ ಗೇಮ್ಸ್ಗೆಲ್ಲ ಭಾರಿ ಹೆಲ್ಪ್ ಅಪ್ಪ. ಸೊ ಮೆಡಿಟೇಷನ್ ஒரு ಸ್ಪೋರ್ಟ್ಸ್ರ ஒரு ಅಂಗವೈತೆ ಇಕ್ಕೊಂಡು ನಾಡವರು ಅವರು ಆಸೆ ನಾಕು ಅದನ್ನುಂಡು ನಾಲ್ಕು ಎಕ್ಕೊಲ್ ಬಂತು ಇಲ್ಲಿ ಮಕ್ಕಕ್ಕೆ ನಾನು ஒரு 15 minutes ಮೆಡಿಟೇಟ್ ಮಾಡಿತ್ತು. ಹಂಗಕ್ಕೆ ಚೆನ್ನಾಗಿ ಯೋಗ ಇಂಥ ಪ್ರಾಣಾಯಾಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಉಳು ಎಲ್ಲ ಬೆನಿಫಿಟ್ ಆಯ್ತಂದು ನಾಕಪ್ಪ. ಹಿಂಗಕ್ಕೆ ಪಿಂಜ ನಂಗಡ ಬಾಳೆಡ ಸುಬ್ರಹ್ಮಣ್ಯ ಪಿಂಜ ನಂಗಡ ಅಳ್ಮೆಂಗಡ ರಮೇಶ್ ಅಳ್ಮೆಂಗಡ ರಿವಿನ ಹಿಂಗೆ ನಂಗಡ ಆರ್ಗನೈಸರ್ಸ್ ಹಂಗೆಲ್ಲ ಇಲ್ಲತ್ತ ಪೋಯ್ತುನೆಗಿಂದ ನಂಗೆ ಮಾಡೋಕ್ಕಿಂತ ಪಿಂಜ ಪೇರೆಂಟ್ಸ್ರ ಭಾರಿ ಸಪೋರ್ಟ್ ಇಂಜತ್ತು ನಂಗೆ ಇದಂಗೆ. ಸೊ ಹಂಗಡ ಸಪೋರ್ಟ್ಲ ಹಿಂಗೆ ಅವ್ರು ಹೋಸ್ಟ್ ಆಯ್ತು ಇಂಜಿತ್ಲ ಹಿಂಗೆ ಅವ್ರು ಗೆಸ್ಟ್ ಆಯ್ತು ಇಲ್ಲಿ ಇಂಜಿತ್ಲ ಹಿಂಗೆ ಅಲ್ಲಿಂದ ಎಲ್ಲ ವಿಷಯತ್ಲ ಹಿಂಗೆ ಇನ್ವಾಲ್ವ್ ಆಯ್ತು ಮಾಡ್ನಂಗೆ ತುಂಬ ಅವ್ರು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಯ್ತು ಅಂದು ನಾನು ಜ್ಞಾನ ಮಾಡ್ವಿ. ಇದನ್ನು ನಂಗೆ ಇನ್ನೂರು 5 ಕಾಲಗತನೇ ಕಂಟಿನ್ಯೂ ಮಾಡಿತ್ತು. ಎಲ್ಲ ಕಾಲ ನಂಗೆ ಮಾಡಿ ಬಾಳೆಡ ಸುಬ್ರಹ್ಮಣ್ಯ ಲೆಫ್ಟಿನೆಂಟ್ ಕರ್ನಲ್ ಬಾಳೆಡ ಸುಬ್ರಹ್ಮಣ್ಯ ಅಂಗಡ ನೇತೃತ್ವದಲ್ಲಿ ಕಂಟಿನ್ಯೂ ಮಾಡಿ ಹೋಗ್ಕೊಂಡು ಒಂದು ಆಸೆ ಉಂಡು. ನಾಡ ಇಚ್ಛೆ ಕಂಡು ನಂಗೆ ಅವ್ರಿಗೆ ಅವಕಾಶ ತಂದಾಗ ನಾ ಕೃತಜ್ಞತೆ ಕಟ್ಟವೆ. ನಿಂಗಡ ನೀವು ಒಂದು ಪ್ಯಾರೆಂಟ್ ಆಗಿ ಪ್ಲಸ್ ಇವು ಗ್ರಾಮದ ಹಿರಿಯರಾಗಿ ಒಂದು ರಾಜಕೀಯ ಪ್ರಜ್ಞಾವಂತರಾಗಿ ಈ ಒಂದು ಕ್ಯಾಂಪ್ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ತದೆ ಮೇಡಮ್? ಫಸ್ಟ್ ಆಫ್ ಆಲ್ ಇಲ್ಲಿ ಬಾಳೆಲೆ ಏರಿಯಾದಲ್ಲಿ ಇಂಥ ಒಂದು ಕ್ಯಾಂಪ್ ಆಗ್ತಾ ಇದೆ ಅಂತೇಳಿ ತುಂಬ ಹೆಮ್ಮೆ ಆಗ್ತಾ ಇದೆ. ಮೊದಲು ತುಂಬಾ ಒಂದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದು ಎಲ್ಲರೂ ಒಂದು ಕ್ಯಾಂಪ್ಸ್ ಆಗಲಿ ಅದು ತುಂಬ ವರ್ಷಕ್ಕೆ ಹಿಂದೆ ಇಲ್ಲಿ ಕಾರ್ಮಾಡಲ್ಲಿಯೂ ಇಲ್ಲಿಯೂ ಬಾಳೆಲೆಯಲ್ಲಿಯೂ ಎಲ್ಲ ತುಂಬ ಕ್ಯಾಂಪ್ಸ್ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕಡಿಮೆ ಆಗಿಬಿಟ್ಟಿದ್ದಾರೆ ಮತ್ತು ಕ್ಯಾಂಪ್ಸು ಅಷ್ಟು ಇಂಟ್ರೆಸ್ಟ್ ಇಟ್ಟು ಯಾರು ಮಾಡ್ತಾ ಇರಲಿಲ್ಲ. ಇದೊಂದು
ತುಂಬಾ ಹೆಮ್ಮೆ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಕ್ಯಾಂಪ್, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದಿದ್ದಾರೆ. 46 ಮಕ್ಕಳೇನೋ ಇದ್ದಾರೆ. ಪೇರೆಂಟ್ಸು ಮತ್ತು ಈ ಆರ್ಗನೈಸರ್ಸ್ ತುಂಬ ಚೆನ್ನಾಗಿ ಪೇರೆಂಟ್ಸ್ ಇನ್ವಾಲ್ವ್ ಆಗಿಕೊಂಡು ಇದೊಂದು ಹಬ್ಬದ ಥರ ಆಗ್ತಾ ಇದೆ. ಡಬಲ್ ಒಲಿಂಪಿಯನ್ನೇ ಇಲ್ಲಿಗೆ ಬಂದಾಗ ನಿಮಗೆ ಸುಬ್ರಹ್ಮಣ್ಯ ಅವರು ಎಷ್ಟು ಖುಷಿ ಆಗುತ್ತೆ? ಡಬಲ್ ಒಲಿಂಪಿಯನ್ ಸುಬ್ರಹ್ಮಣ್ಯ ಅವರು ಬಂದರು, ಸೌಮ್ಯನವರು ಬಂದರು. ಸುಬ್ರಹ್ಮಣ್ಯ ಅವರು ಅವ್ರದ್ದು ಇಟ್ಸ್ ಒನ್ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಒಂದು ಡಿಸಿಪ್ಲಿನ್ ತಂದಿದ್ದಾರೆ. ಇದೊಂದು ಕ್ಯಾಂಪಿಗೆ ಒಂದು ಡಿಸಿಪ್ಲಿನ್ ತಂದು ಅವ್ರ ಇನ್ವಾಲ್ವ್ಮೆಂಟ್ ಅಂಥವರು ಒಂದು 4-5 ಕ್ಯಾಂಪ್ ಕೊಡಗಲ್ಲಿ ಮಾಡಿದರೆ ನಿಜವಾಗಿ ಒಲಿಂಪಿಕ್ಸ್ವರೆಗೆ ಮಕ್ಕಳು ತಲುಪ್ತಾರೆ ಅಂತ ಹೇಳಲಿಕ್ಕೆ ಸಂದೇಹನೇ ಇಲ್ಲ. ಮತ್ತು ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಈವನ್ ಪೇರೆಂಟ್ಸ್ ಸಹ ಇವಾಗ ಒಂದು ಪೇರೆಂಟ್ ಹೇಳ್ತಾ ಇದ್ರು, ನನಗೆ ಇವತ್ತು ಅಳು ಬರ್ತಾ ಇದೆ ಲಾಸ್ಟ್ ದಿವಸ ಅಂತೇಳಿ, ಅಷ್ಟು ಇನ್ವಾಲ್ವ್ ಆಗ್ತಾರೆ. ಮತ್ತು ಅವರು ಇನ್ನೊಂದು ವರ್ಡ್ ಹೇಳಿದ್ರು, ಅವರು ಸ್ಕೂಲ್ಗೆಲ್ಲ ನಾವು ಕಳಿಸ್ತೀವಿ ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು, ಆದರೆ ನಿಜವಾದ ಡಿಸಿಪ್ಲಿನ್ ನನಗೆ ಈ 20 ದಿವಸದಲ್ಲೇ ನನ್ನ ಮಕ್ಕಳಲ್ಲಿ ನೋಡಿದ್ದು. ಬೆಳಿಗ್ಗೆ ಹೇಳೋದಾಗಲಿ, ಆಟ ಆಡೋದು, ಪ್ರತಿಯೊಂದು ಡಿಸಿಪ್ಲಿನ್ ಅದಕ್ಕೆ ಕಲಿಸ್ಕೊಡ್ತಾರೆ ಸುಬ್ರಹ್ಮಣ್ಯ ಅವರಾಗಲಿ, ಈ ಕೋಚಸ್ ಆಗಲಿ, ಯಾರಾದರೂ ಆ ಡಿಸಿಪ್ಲಿನ್ ಅಂತ ಹೇಳೋದು ಅವ್ರಿಗೆ. ಮತ್ತು ಸ್ಪೋರ್ಟ್ಸಲ್ಲಿರೋರಿಗೆ ನಾನು ಯಾವಾಗಲೂ ಏನು ಹೇಳ್ತೀನಿ, ಸ್ಪೋರ್ಟ್ಸಲ್ಲಿರೋರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡಬೇಕು ಅಂತಲೇ ಇಲ್ಲ. ಇಟ್ಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಕೋರ್ಸ್, ಡೆವಲಪ್ಮೆಂಟ್ ಸ್ಪೋರ್ಟ್ಸಲ್ಲಿ. ಮತ್ತು ಸ್ಪೋರ್ಟ್ಸಲ್ಲಿ ಟ್ಯಾಲೆಂಟ್ ಇರೋರು ಎಲ್ಲದರಲ್ಲೂ ಹುಷಾರಾಗಿರ್ತಾರೆ. ಪರ್ಸ್ನಾಲಿಟಿ ತುಂಬ ಚೆನ್ನಾಗಿರ್ತದೆ. ಇದು ಹೆಚ್ಚು ಜನರಿಗೆ ಇನ್ಸ್ಪೈರ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಪೇರೆಂಟ್ ಐತೆ ಪಲಕ ಮಕ್ಕ ಹೋದ್ ಕಷ್ಟ ಇಂತು ಈಗ ಇರೋದು ದಿವಸ ಅವ್ರ ಕ್ಯಾಂಪಲ್ಲಿ ಮಕ್ಕಳ ಡೆವಲಪ್ಮೆಂಟ್ಸ್ ನಿಂಗೆ ಎಂದನ ಖುಷಿ ಅಪ್ಪ ಬದಲಾವಣೆ ಅಂತ ಚಂಗೆ ಆಚ ಇಂಥ ಅವ್ರ ಕ್ಯಾಂಪ್ ನಂಗಡ ಬಾಳಲೆಯಲ್ಲಿ ನಡೆದಿತ್ತೇ ಇಲ್ಲ ಇಂದಕ್ಕೆತ್ತಾನೆ. ನಂಗದು ಸುಬ್ರಹ್ಮಣ್ಯ ಸರ್ ಲೆಫ್ಟಿನೆಂಟ್ ಕರ್ನಲ್ ಸುಬ್ರಹ್ಮಣ್ಯ ಸರ್ കിട്ടുന്നതെല്ലാം ഞങ്ങളുടെ സൗഭാഗ്യമേ ശരി. പിന്നെ മക്ക ദിന ಎಂತನಕ ಸ್ಕೂಲಿಗೆ ಹೋಗಪ್ಪ ഒരു ದಿನೋ നേരത്തെ ಹೋಯ್ತಿಲ್ಲ ಆಚಿಂಗಿ ಈ 20 days ನಂಗೆ ನೋಡುವಂಥ ಚೇಂಜಸ್ ಎಂತಂಚಿಂಗಿ ಆಯ್ಗ ನಂಗೆ ಒಮ್ಮ ಕಾಕ್ಚಿಂಗ್ ಮದಿ ಅಲ್ಲಿಂಜ ಆಯ್ಗ ಅದ್ದಿತ್ತು ಆಯ್ಗ ಎನ್ನ ಡ್ರೆಸ್ ಆಯ್ತು ರೆಡಿ ಆಯಿತು ಒಮ್ಮತ್ತೆ ಸರ್ ಪಪ್ಪಗೆ ಮಿಂಜ ನಂಗೆ ಎತ್ತೊಂಡು ಉಣ್ಣೋದು ಆಯ್ಗಡ ಆಸೆ ಆಯ್ತಿಂತು. ಆಯ್ಗಡ ಡಿಸಿಪ್ಲಿನ್ ಆಯ್ಗ ಮಕ್ಕಕ್ಕೆ ಎನ್ನ ಇದು ಮಾಡಿತಿಂಚಿಂಗ್ ಆಯ್ಗ ನಂಗಳ ಸಹ ಡಿಸಿಪ್ಲಿನ್ ಮಾಡಿಟ್ಟಿದ್ದೆ ಪೇರೆಂಟ್ಸ್. ನಂಗೆ ಆನ್ ಟೈಮ್ ಬಿಡತ ಕೊಚ್ಚಿಂಗ್ ನಂಗೂ ಪನಿಷ್ಮೆಂಟ್ ಇಂತು. ಸೊ ಆಯ್ತು ನಂಗಡ ಸುಬ್ರಹ್ಮಣ್ಯ ಸರ್ ನಂಗಳ ಮಕ್ಕಳ ಟ್ರೈನ್ ಮಾಡಿತ್ತು. ಕೋಚಿಂಗ್ರ ಕೂಡ ಆಯ್ಗ ಎಲ್ಲ ಇಡೀ ನಂಗೆ ಕೊಡವಡ ಸಂಸ್ಕೃತಿ ನಂಗೆ ಮಕ್ಕ ಎನ್ನ ನಿಕ್ಕೊಂಡು ಮಕ್ಕ ಹೆಚ್ಚಾಗಿ ಡೆಡಿಕೇಟೆಡ್ ಆಯ್ತಿಕೊಂಡು ಕಮಿಟೆಡ್ ಆಯ್ತಿಕೊಂಡು ನಾನು ಆಯ್ತು ನಂಗಡ ಮಕ್ಕಕ್ಕೆ ಹಿಂಗೆ ಟ್ರೈನ್ ಮಾಡಿದ್ದು. ಮೊಬೈಲಿಂದ ಮಕ್ಕ ಪೊರಮೆ ಬಂದಾನೆ ಕಾಪನಿಕ್ಕೆ ತುಂಬ ಅಂಚಿಂಗ್ ತುಂಬ ಏನಂಚಿಂಗಿ ಆಯ್ಗಡ ಕಂಪ್ಲೀಟ್ ಬಾಡಿ ಹಂಗೆ ಹೆಚ್ಚಕಿಲಿ ಕಳ್ಚಿತಿಪ್ಪ ಅದು ಖುಷಿಲಿ ಹಂಗೆ ಅಚ್ಚಗೆ ಎಕ್ಸೈಟೆಡ್ ಹಂಗೆ ಹಂಗಕ್ಕೆ ಚೆಡಿಲು ಗಿಡಿಲು ಬೇಜಾರ್ ಅಂತ ಬಪ್ಪದಲ್ಲ ಅಚ್ಚ ಖುಷಿಲಿ ಹಂಗೆ ಬಪ್ಪ ಇಂತು ಹಂಗಾಗಿ ಇಲ್ಲಿ ಬಂದಿತ್ತು ಫೋನ್ ಪಿಂಜ ಅವ್ರು ರೆಸ್ಟ್ ಮಾಡು ಫೋನ್ ಟಿವಿರ ಜ್ಞಾನ ಒಂದಿಲ್ಲ ಪುನಃ ನೆಕ್ಸ್ಟ್ ಡೇ ನಂಗೆ ಕಳಿಪೋಗ್ಕೊಂಡು ಅಲ್ಲ ಮ್ಯಾಚ್ ಇಪ್ಪ ಅದೇ ತಕ್ಕ ನಾಡ ಜರ್ಸಿ ರೆಡಿ ಆಯ್ತಾ ಅದು ರೆಡಿ ಆಯ್ತಾ ಸ್ಟಿಕ್ ಉಂಡ ಅದು ಮಾತ್ರ ಕಳೀರ ಮಾತ್ರ ಜ್ಞಾನ ಇಂತು ಕಂಪ್ಲೀಟ್ ಅವರು ಡ್ರಾಸ್ಟಿಕ್ ಚೇಂಜ್ ಕಂಡಿತ್ತು ನಂಗೆ ಮಕ್ಕಳತ್ಲು. ಸೊ ನಂಗೆ ಇದು ಇಯರ್ ಬೈ ಇಯರ್ ಆಣು ಅನ್ನೋದೇ ನಂಗಡ ಆಸೆ, ಇದಕ್ಕೆ ಸ್ಟಾಪೇ ಆಪಕ್ಕಾಗ ಅನ್ನೋದು. ಎಂಥವ್ರ ಪೇರೆಂಟ್ ಐತೆ ಹೆಚ್ಚು ಖುಷಿ ಅಪ್ಪ ಮಕ್ಕ ಇಕ್ಕಲ ಮೊಬೈಲಿಂದ ಪೊರಮೆ ಬಂತಂದ ಅಪ್ಪ ಅಕ್ಕು ತುಂಬ ಖುಷಿ ಆಯ್ನುಂಡು ಮಕ್ಕ ತುಂಬ ಇಂಪ್ರೂವ್ ಆಯ್ತು ಮೊಬೈಲಿಂದ ಚೆನ್ನಾಗಿ ಪೊರಮೆ ಬಂತು. ಈ ಕ್ಯಾಂಪ್ ಆಯಂಡೊಳಗುಂಡು ಮಕ್ಕ ಇದರ ಬಗ್ಗೆ ಚೆನ್ನಾಗಿ ಇನ್ನೂ ಇಂಟ್ರೆಸ್ಟ್ ಇಟ್ಟುಂಡು. ಇನ್ನೂ ಮಿಂಜಕ್ಕೆ ಇಂಥ ಕ್ಯಾಂಪ್ ಆಯನುಂಡೆಂಗೆ ಮಕ್ಕ ಇನ್ನೂ ಇಂಪ್ರೂವ್ ಅಪ್ಪ ಅನ್ನೋದು ನಾಡಾಗಿ ಈಗ ಅವ್ರು ಹಾಕಿ ಸ್ಟಿಕ್ನ ಎಡ್ತಂಡು ಮನೆಯಿಂದ ಪೊರಡಕ್ಕ ಮಕ್ಕಳಲ್ಲಿ ಎಂಥವ್ರು ಬದಲಾವಣೆ ನಿಂಕ್ ಆಪ ಅಕ್ಕು ಖುಷಿ ಅಪ್ಪ ನೋಟಕ್ಕ ಹಿಂಗಳ ಹಿಂಗೆ ಭಾರಿ ಇಂಟ್ರೆಸ್ಟ್ ಇಲ್ಲ ಹಿಂಗೆ ಪೊಲಕ ಬೇರೆ ಅದ್ದಿತ್ತು ಹಿಂಗಡೆ ಇಂಥ ಸ್ಟಿಕ್ ಉಂಡು ಜೆರ್ಸಿ ಉಂಡು ಅದನ್ನೆಲ್ಲ ಎಡ್ತಂಡು ಪ್ಯಾಕ್ ಮಾಡಿಂಡು ವಾಟರ್ ಬಾಟ್ಲೆಲ್ಲ ಎಡ್ತಂಡು ಪೊಪ್ಪಕ್ಕ ಖುಷಿ ಅಪ್ಪ ನೋಟಕ್ಕೆ. ಮಕ್ಕ ಚೆನ್ನಾಗಿ ಬದಲಾವಣೆಗೆ ಬಂತಂದ ಅಪ್ಪ ಮೇಡಮ್ ಅಕ್ಕು ಬದಲಾವಣೆಗೆ ಬಂತ ಹಿಂಗೆ ಅಕ್ಕು ಮಿಂಜಕ್ಕೂ ಇದನ್ನ ಫಾಲೋ ಮಾಡುವ ಒಂದು ಆಯನುಂಡು. ಓಕೆ ಅವರು ಡಬಲ್ ಒಲಿಂಪಿಯನ್ ಇಂಥವ್ರು ಕ್ಯಾಂಪಿಗೆ ಬಂತು ಮಕ್ಕಳ ಟ್ರೈನ್ ಮಾಡೋ ಅಣ್ಣಕ್ಕೆ ನಿಂಗೆ ಹೆಚ್ಚು ಖುಷಿ ಅಪ್ಪ ತುಂಬ ಖುಷಿ ಆಯ್ನುಂಡು ಹಂಗೆ ತುಂಬ ಚಾಯ್ತು ಟ್ರೈನ್ ಮಾಡಿತ್ತು ಎಕ್ಕೋಲು ಮಕ್ಕಳ ಕೂಡ ಇಂಜಿತ್ತು ಮಕ್ಕಕ್ಕೆ ಪ್ರತಿಯೊಂದಂಡು ಬಗೆ ಎಣ್ಣೆ ಕೊಡ್ತಾನುಂಡು ಅನ್ನನೆ ಬೇರೆ ಒಲಿಂಪಿಕ್ಸ್ ಕಲ್ಚರ್ಗಳು ಬಂತು ನಂಗಕ್ಕೂ ಹಂಗೆಲ್ಲ ನೋಟಿತ್ತು ತುಂಬ ಖುಷಿ ಆಯ್ತು. ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.